ಒಳ್ಳೇದಕ್ಕ ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ತಗೊಳ ತಗೊಳ ತಗೊಂಡ್ಲು ಅಗಳ. ಆಯ್ತು ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೈತೋ ಅನ್ನೋದ್ ಋಣ ಅಲ್ಲಿ ತೀರೋಗ್ರಿ ಬಿಡಕ್. ಅದ್ರಾಗ ಏನೈತೆ. ಇವಳು ಅವ್ರು ಒಳ್ಳೆನ ಕಾಣ್ತಾಳೆ ಇವಳು. ಆಯ್ತಕ್ಕ. ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಂತ. ಅಮ್ಮ ಅಕ್ಕರೆ ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿ. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ ಒಳ್ಳೇದ್. ನಮ್ಮ ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು, ಅದಂಗೆ ಸಾಕ್ತಾ ಇದೀನಿ ಸರ್. ನಾನು ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಕಾಪಾಡ್ಲಿ ನಿಮ್ಮನ್ನ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ನೀವು 5ನೇ ಕ್ಲಾಸ್ ಓದಿಸ್ತಾ ಇದೀನಿ. 5ನೇ ಕ್ಲಾಸ್ ಅಂತ ಗೊತ್ತಾಗ್ಲಿಲ್ಲ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ಆಯ್ತಕ್ಕ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನೀನು ಬಿಚ್ಚಿವಂತೆ ಬಾ ಚಿನ್ನು. ಯಾಕೋ ನರಸಿಂಹ? ಸಿಂಹ ಸಿಂಹ ಸಿಮ್ಮಂದೆಲ್ಲ ಕೋಲ್ಡ್ ಆಗೋಯ್ತೆ. ಸಿಂಹ ಎಂತದಿಂದಲೇ ಸಿಂಹ ಉಪ್ಸಿ ಒಡವೆ ಅಡಕ್ಕೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಹೊಡ್ಕೊ ಕೂತಿದ್ವಿ. ಸಿಂಹ ನರಸಿಂಹ ತೋಲ್ಡ್ ಸಿಂಹ ನರಸಿಂಹ ಇಕ್ಕ ಮುಚ್ಕೊಂಡು ಯಾವ್ರು ನಿಂತು ಜೀವದ ಗೆಳತಿ. ಹಲೋ ಹಲೋ ಚಿನ್ನು. ಚಿನ್ನು ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ಊಟ ಮಾಡಿದ್ರ ಅಂದ್ರೆ ಕೇಳ್ದ ಹೋಗ್ಯವ್ರ ನೆಂಟ್ರುಗಳು ಬಂದು ನಾನ್ ತುಂಬಾ ಇಷ್ಟಪಡ್ತೀನಿ ಅಂತ ಅಂದ್ರೆ ನೀನ್ ಬಿಟ್ಬಿಟ್ಟು ನಾನು ಇರಕ್ ಆಗಲ್ಲ ಅಂದ್ರೆ ಅಮ್ಮ ನಾಡ ನಿದ್ದೆ ಮಾಡದ್ ಬೇಡವಾ? ನಿದ್ದೆ ಮಾಡಿ ನನ್ ಜೊತೆ ಮಾಡಿ ನಮ್ಮ ಮನೆಗ್ ಮಾಡಿವಂತೆ ಬಾ. ಐ ಲವ್ ಯು ಅಂದ್ರೆ ಐ ಲವ್ ಯು. ಇದು ಎಷ್ಟೊತ್ತಾಯ್ತೆ? ಎಷ್ಟೊತ್ತನ್ನ ಆಗ್ಲಿ, ನನಗೆ ಮೂಡ್ ಬಂದಿದೆ ಈಗ. ಕೆರಿನ ಕೊಡ್ಕ ಮೂಡ್ಗೆ ಒಂದ್ಸಲ ಹಳೆ ಕೆರ ತಗೊಂಡ್ರೆ ರಪ್ಪ ಇಲ್ಲಿ ಯಾರ ಮಕ್ ಹೋಗ್ತಾರ ತಾಯಿನ. ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ ಕೈಣ. ನಮ್ ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ. ಯಾಕೆ? ನೀನ್ ನನ್ಗೇನ ಕೊಡ್ಸು ಬಿರಿಯಾನಿ. ಶ್ರೀಮಂತರಲ್ಲ ನಮ್ ಬಡವರು. ನೀವೆಂತವ್ರು? ನೀವೆಂಗೆ? ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ? ತಿಂಗ್ಳಿಗೆ ಎಷ್ಟು ದುಡಿತೀರಾ? ಎಲ್ಲ ಹಿಂಗ್ ಮಾಡಿ ನನ್ನ ಊಟನಾಗ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ್ಣ ಅಮೌಂಟ್ ಹೋಗ್ಬೇಕು? ಎಲ್ಲಿ ಹೋಗ್ಬಾರ್ದು. ನನ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ? ಪ್ರಜಾವಾಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು. ನಿಮ್ಮ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ನಿಮ್ದಾಗ ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಾಗ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ. ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದ್ಯಲ್ಲ. ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ದುಡ್ಡು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳ್ ಮಾಡ್ದೆ, ಆ ಪಾರ್ವತಿ ಹಾಳ್ ಮಾಡ್ದೆ, ಆ ಲಕ್ಷ್ಮಿ ಹಾಳ್ ಮಾಡ್ದೆ. ಅಯ್ಯೋ ನಾನೇ ಬಡ್ಕಣನ್ ತಾಯಿ, ನನ್ ಕಿವ್ ಕೇಳೋದು ನಿಮ್ಮ. ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳಿಲ್ಲೋ, ಹೋಗಿ ಬಿಡವಳಿ. ಯಾವ್ದ್ ಮಾತಾಡ್ರು ಉಗಿತಾವಳಿ, ಕೆರೆನಾಗ ಹೊಡ್ದಂಗೆ ಹೇಳ್ತಾವಳಿ. ಇಲ್ಲಿ ಏನ್ ಮಾಡೋಣ? ಆ ರತ್ನಿ ಹಾಳ್ ಮಾಡ್ದೆ, ಆ ಲಕ್ಷ್ಮಿ ಮಾಡ್ದೆ. ಈಗ ಎದ್ರ ಅಂದ್ರೆ ಈಗ ಎದ್ರ? ಹೂನಕ್ಕ. ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಯಾರ ಕೂಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ?
ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಗೊಂಬ ಒಂದ್ 1/4 kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬರ್ಬೇಕಾರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ, ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅವ ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು. ಆಮೇಲೆ ಓಯ್ ಹೇಳು. ನಾನ್ ಮನೆಗೆ ಇರೋದು ಎಲ್ಲ ಕಳ್ಕೊಂಡು ಅಲ್ಲಿ ಇಲ್ಲಿ ಅವ್ರಿವ್ರಿಗೆ ಕೊಟ್ಟರು ಮೆಟ್ಟವ್ರದ್ದು ಹಂಗ್ ಹೋಯ್ತವ್ರೆ. ನೀನೇನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿಮ್ಮ ನನ್ಗೆ ಯಾವ್ದು ಇಷ್ಟ. ನೀನ್ BP ರೈಸ್ ಮಾಡ್ಕೊಂತಿದೀಯ, ನಾನ್ ರೈಸ್ ಮಾಡ್ಕೊಂತ ಇಲ್ಲ. ಯಾಕೆ ಕೂಲು? ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು ಬಿಸಿಲಲ್ಲಿ ನಿತ್ತಿ ಮೇಲೆ. ಬಿಸಿಲು ನಿನ್ ಹಬ್ಬನ್ಗೆ ಅಲ್ಲ ಮತ್ತೆ ಕೂಲ್ ಹೆಂಗ್ ಮಾಡ್ಕೊತಾರೆ? ಬರೀ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟಿದ್ವಿ ಅವ ಅಂತಾರನ ಇಂಥವ್ರಿಗೇನು ಎಲ್ಲ ನಮ್ಮಂತವ್ರಿಗೆ ಯಾಕೆ ಮಾಡ್ತೀರಿ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೇಳ್ರಿ. ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಮಾಡಿರೋದು. ನಂಗೆ ಇಷ್ಟ ಬಂದಿರೋರಿಗೆ ಕಣ ಲೇ ಮಾಡಿರೋದು. ಲೇನ್ರು ನೀನ್ ನನ್ ಮ್ಯಾಲ ನಿನ್ಗೆ ಏನಾಗೈತೆ, ಏನ್ ಬಡ್ದೈತೆ, ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕೋಮ್ಲಾ. ಕಿಲಿ ಕೋಮ್ಲಾ ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನಾವು ಮಾತ್ರೆ ಮುಗ್ದೋಗ್ಯಾವೆ. ಮೆಡಿಕಲ್ ಸ್ಟೋರ್ ತೆಗಿಯಲ್ಲ, ಒಂದೇ ಬುಟ್ಟಿ ತೆಗಿಯೋದು. ನನಗೆ ಇವಾಗ ಟ್ರೈನ್ದು ನಿಮ್ ಮಗನ್ ಟ್ರೈನ್ ಅನ್ನ ಕೊಡಿಸ್ಕ ಇದು ನನಗೆ ತಲೆ ರೇಗಿಸ್ಕೊಡ. ನರಸಿಂಹಣ್ಣ ಒಂದ್ ನಿಮಿಷ ತಡಿ. ನೀನು ಯಾರಿಗೇ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ, ಅದು ತಪ್ಪಾಗುತ್ತೆ. ಅದು ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನೀನ್ ಬೇಕಾರೆ ದೊಡ್ಡ ಮಾತದು, ಕರೆಕ್ಟ್. ಸಿಟ್ಟು. ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನಿಮ್ಮಮ್ಮ ಪಲ್ಲು ಅಂತ ಬೈಬೇಡ. ಸಿಟ್ಟು ಸ್ವಾಮಿ, ಸಿಟ್ಟಿಗೆ ಹಂಗ ಅನ್ನೋದು ನಮ್ಗೆ ಒಬ್ರಲ್ಲ, ನಿಮ್ಮಂಗಲ್ಲ. ನಿಮ್ಮಮ್ಮ ಅನ್ಬಿಟ್ರೆ ನಿಮ್ ಸಿಟ್ಟು ಬರಲ್ವ ನಿಮ್ಗೆ? ಹೇಳಿ. ಅಲ್ಲ ನಮ್ಮಮ್ಮಂಗ್ ಬೈತಿಯಲ್ಲ ನೀನು. ನಿಮ್ಮಮ್ಮಂಗ್ ನಾವ್ ಹಂಗೆ ನಿಮ್ಮಮ್ಮ 75 ಸಲ ಹೇಳ್ತೀವಿ ಬಿಡಿ, ನನ್ನಲ್ಲ ಬಿಡ್ರಿ. ಅದಕ್ಕೆ ಓಡ್ತೀವಿ ನಾವು. ಟ್ರೈನ್ ಪೈನು ಏನು ತಂದು ನಿಲ್ಲಿಸ್ಬೇಡ್ರಿ. ನಿಮ್ ಕಾಲಿಗೆ ನಮಸ್ಕಾರ, ಇಬ್ರು ನಮ್ ಕಾಲಿಗೂ ನಮಸ್ಕಾರ. ನಮ್ದು ನಾವೇ ಇವಾಗ ಸ್ವಲ್ಪ ಉಸಿರಾಡ್ಕೊಳಕ್ಕೆ ಮಾರ್ಗ ಮಾಡ್ಕೊ ಹೊಟ್ಟಿದೀವಿ. ಉಸಿರಾಡು ಯಾರೇ ಬೈಬಿಡ. ಚಳಿ ಆಗ್ತಾ ಇದೆ, ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ನೀನು ಸ್ವಾಮಿನ ನೀನು? ಹ್ಞೂ ಕಣ. ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತಾರ ಸ್ವಾಮಿಗಳೇ ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮ ತರ ಹಿಂಗೆಲ್ಲ ಹೇಳ್ಕೊಡೋ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋ ಹೊತ್ತಿಗೆ ಮತ್ತೆ ಬರ್ಬಾರ್ದ ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತಾನ ಬಂದಿರೋದು. ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತೆಂತಂದು ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ. ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಕೆಟ್ಟು ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು.
ಅವ್ರು ಒಂದಕ್ಕೆ ದಾರಿ ಆಗ್ತೈತಿ. ನಿನ್ನಂತವ್ರು ಮೊದ್ಲು ಹೊರಗೆ ಹೋಗ್ಬೇಕು ಕೊರೋನಾ ಬಂದು. ನೀನು ಮೊದ್ಲು ಸತ್ತೋಗ್ಬೇಕು. ಜನಗಳಿಗೆ ಹೋಗ್ರಿ, ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವ್ ಚೆನ್ನಾಗಿರ್ ಹೋಗ್ರಿ, ನಮ್ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರಿ ಅಂತ ಬುದ್ಧಿ ಹೇಳಿ ಕಳ್ಸಲ್ಲ ಚಿನ್ನಾಲಿ. ಲೋಪರ್ ನನ್ ಮಗನೇ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ತಿಪ್ಪು ರಥ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಗಲ್ಲ ಬರ್ತಿದ್ದೆಲ್ಲ ಚೆನ್ನಾಗಿ. ಹಂಗ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯಿಲೆ ವಾಶ್ ಮಾಡ್ಕೊಳ್ಳಿ ಕಿತ್ತೋದ್ಲು ಹುಡಿ. ಲೇ ನಿನಗ್ ಬದತ್ ನೋಡ್ಲ, ಇವತ್ತು ನಾಳೆ ಇವತ್ತು ಸಾಯಂಕಾಲ ಬೆಳಿಗ್ಗೆ ಬದತ್ ನೋಡ್ಲಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆ ಕದ್ರೇನಾಥ ಸ್ವಾಮಿ ಐತಿ, ಪರಮ ಭಕ್ತ. ಏನು ನೀವು ನಮ್ ಭಕ್ತಂಗ್ ಬರ್ಬಾರ್ದು ಅಂತ ಏನು ಇದು ಎಲ್ಲ ಕಾಯ್ಕೊಂಡಿರ್ತಾವೆ ದೇವ್ರುಗಳು ಇವ್ನಿಗೆ. 10 ಜನಕ್ಕೆ ಒಳ್ಳೇದ್ ಮಾಡೋದ್ ನೋಡು, 10 ಜನಕ್ಕೆ ಹೆಲ್ಪ್ ಮಾಡು. ನಿನ್ ಕೈಲಿ ಏನು ಕೊಡಕ್ ಆಗಲ್ಲ. ಕೆಟ್ಟು